ನಮಸ್ಕಾರ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬನ್ಸಿ ರವೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು, ಕಡಲೆ ಬೀಜ 1 ಟೇಬಲ್ ಸ್ಪೂನ್, ಉದ್ದುದ್ದ ಈರುಳ್ಳಿ ಹಚ್ಕೊಂಡಿದ್ದೀನಿ, 5 to 6 ಈರುಳ್ಳಿ ತಗೊಂಡಿದ್ದೀನಿ, ಮೆಣಸಿನ್ಕಾಯಿ 6 ತಗೊಂಡಿದ್ದೀನಿ ಉದ್ದುದ್ದ ಹಚ್ಚಿರೋದು, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಎಣ್ಣೆಯಲ್ಲಿ ಹುರಿದಿರುವಂತಹ ಬನ್ಸಿ ರವೆ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ 3 to 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಈಗ ಕಡಲೆಬೇಳೆ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಕಡಲೆಕಾಯಿ ಬೀಜ, ಇದನ್ನೆಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಅಂತ ನೋಡ್ಕೊಂಡು ಹಾಕೊಳ್ಳಿ. ಈರುಳ್ಳಿ ಹಾಕ್ಕೊತೀನಿ. ಉಪ್ಪು ಈಗಲೇ ಹಾಕ್ಕೊತಿದ್ದೀನಿ, ಬಿಕಾಸ್ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕರಿಬೇವು ಕೂಡ ಈಗಲೇ ಆ್ಯಡ್ ಮಾಡ್ತಿದ್ದೀನಿ. ಫೈನ್, ನೆಕ್ಸ್ಟ್ ಕೊಡೋಣ ಮೆಣಸಿನ್ಕಾಯಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಲ್ಲಿ 5 to 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಎಷ್ಟು ತಿಂತೀರಾ ಅದನ್ನ ನೋಡಿಕೊಂಡು ನೀವು ಸೇರಿಸ್ಬೋದು. ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು, ಆಪ್ಷನಲ್. ಚಿಲ್ಲಿ ಪೌಡರ್ ಅಥವಾ ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಗಿದೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿ ಬ್ರೌನಿಶ್ ಥರ ಆಗಬೇಕು. ಸೊ ಈಗ ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 4 ಮೆಂಬರ್ಸ್ಗೆ ಮಾಡ್ತಿರೋದು. ಸೊ ನಾನೀಗ ಎಷ್ಟು ವಾಟರ್ ಹಾಕ್ಕೊತೀನಿ ಅನ್ನೋದನ್ನು ಹೇಳ್ತೀನಿ. 4 ಗ್ಲಾಸಸ್ ಅಷ್ಟು ಹಾಕಿದ್ದೀನಿ. ಇನ್ನು 4 ಗ್ಲಾಸ್ ಹಾಕ್ತೀನಿ ನಾನು. ಎಕ್ಸ್ಟ್ರಾ ಹಾಕ್ಕೊಂಡ್ರು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ರವೆನ ಹಾಕ್ಕೊಳ್ಳಿ. ತೆಳ್ಳವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅನ್ನೋದು ನಿಮಗೆ ಲೈಕ್ ನೀವು ತಿರುಗಿಸ್ತಾ ಇರುವಾಗ ಗೊತ್ತಾಗುತ್ತೆ. ಇದೀಗ ಚೆನ್ನಾಗಿ ಕುದಿಬೇಕು. ಕೊತ್ತಂಬರಿ ಸೊಪ್ಪು ನೋಡಿ, ಈ ರೀತಿ ವಾಟರ್ ಬಾಯ್ಲ್ ಆಗ್ತಿರಬೇಕು. ಸೊ ಈಗ ನಾವು ರವೆನ ಹಾಕೊಳ್ಳೋಣ. 8 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಲ್ವ, ಸೊ ನಾನಿಲ್ಲಿ 4 to 5 ಗ್ಲಾಸಷ್ಟು ರವೆನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಾಗಿ ಕೂತ್ಕೊಳ್ಳುತ್ತೆ, ಗಂಟಾಗೋಗುತ್ತೆ. ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಗಟ್ಟಿ ಆಗ್ತಿದ್ರೆ ನಿಮಗೆ ತೆಳುವಾಗಬೇಕಂದ್ರೆ ತೆಳುವಾಗಿ ಮಾಡ್ಕೊಳ್ಳಿ, ಅಥವಾ ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೋಡಿ, ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು. ಸೊ ಒಂದು 5 ಮಿನಿಟ್ಸ್ ಹೀಗೆ ಬಿಟ್ಬಿಡೋಣ. ಈ ರೀತಿ ಕ್ಲೋಸ್ ಮಾಡಬೇಡಿ, ಬಿಕಾಸ್ ಅದು ಎಗಿರುತ್ತೆ. ಉಪ್ಪಿಟ್ಟು ರೆಡಿ ಆಗಿದೆ, ಬನ್ಸಿ ಉಪ್ಪಿಟ್ಟು. ನೋಡಿ, ಈ ರೀತಿ ಉದುರಾಗಿ ಆಗಿರುತ್ತೆ. ಬಿಸಿ ಬಿಸಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಆಗಿದೆ, ಸವಿಯಲು ಸಿದ್ಧ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.